ಹಾಯ್ ಹಲೋ ವೀಕ್ಷಕರೇ, ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ ಇನ್ ಒನ್ ಮಸಾಲದಲ್ಲಿ ಯಾವುದೆಲ್ಲ ಐಟಮನ್ನು ನಾವು ರೆಡಿ ಮಾಡ್ಬೋದು ಅಂತೇಳಿ ನೋಡ್ಬೋದು. ನಾವು ಈ ಒಂದೇ ಮಸಾಲೆಯಲ್ಲಿ ಹಲವಾರು ರೀತಿಯ ವೆಜ್ ನಾನ್ ವೆಜ್ ಅಡುಗೆಗಳನ್ನು ಮಾಡಿಕೊಳ್ಬೋದು. ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್, ನಾವು ಈ ಆಲ್ ಇನ್ ಒನ್ ಮಸಾಲ ಅಂತ ಹೇಳುವಂಥದ್ದು ಒಂದು ಎಲ್ಲ ರೀತಿಯ ಬಗೆಯ ಅಡುಗೆಗಳನ್ನು ನಾವು ಮಾಡಿಕೊಳ್ಳುವಂಥದ್ದು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಪುಳಿಮುಂಚಿ ಫ್ರೈಯನ್ನು ಮಾಡೋದು ಅಂತೇಳಿ, ಎಷ್ಟು ಸುಲಭವಾಗಿ ಮಾಡೋದು ಅಂತೇಳಿ. ನಮಗೆ ಒಂದು 10 ಮಿನಿಟ್ಸ್ ಸಾಕು ಈ ಥರ ಫ್ರೈ ಮಾಡೋದಕ್ಕೆ. ಅಷ್ಟು ಸುಲಭವಾಗಿ ಆಗುತ್ತೆ ಫ್ರೆಂಡ್ಸ್, ಒಳ್ಳೆ ಟೇಸ್ಟಿಯಾಗಿ ಕೂಡ ಇರ್ತದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ಆಲ್ ಇನ್ ಮಸಾಲದಲ್ಲಿ ಫಿಶ್ ಫ್ರೈ ಮತ್ತು ನಾನಿಲ್ಲಿ ಮೀನಿನ ಒಂದು ಗ್ರೇವಿ ರೆಡಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಅದೇ ಸೇಮ್ ಮಸಾಲದಲ್ಲಿ ಮಾಡ್ತಾ ಇರೋದು. ಇಲ್ಲಿ ನಾನು ಬಂಗುಡೆ ಫಿಶನ್ನು ತೆಗೆದುಕೊಂಡಿದ್ದೇನೆ. ನೋಡುವ ನಾವು ಈ ಆಲ್ ಇನ್ ಮಸಾಲದಲ್ಲಿ ಯಾವ ರೀತಿ. ಹಲೋ ವೀಕ್ಷಕರೇ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು 10-15ರಷ್ಟು. ಹಲೋ ವೀಕ್ಷಕರೇ, ನಾವಿವತ್ತು ಬೂತಾಯಿ ಪುಳಿಮುಂಚಿ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾನಿಲ್ಲಿ ಫಸ್ಟ್ ಫ್ರೆಂಡ್ಸ್, ಇಲ್ಲಿ ನಾನು 10-15 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ನಾನು ಚೆನ್ನಾಗಿ ವಾಶ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಕೊತ್ತಂಬರಿ ಅಂದರೆ ಧನಿಯಾ, ಇದರದ್ದು ನಾನು ಹುಡಿ ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ನಾನೇ ಮಾಡಿ ಇರುವಂತಹ ಹುಡಿ. ಕರಿಮೆಣಸು ತೆಗೆದುಕೊಳ್ತಾ ಇದ್ದೇನೆ, ಅಂದರೆ ಪೆಪ್ಪರ್. ಇಷ್ಟು ಬೇಕು ನನಗೆ, ಅಂದರೆ ಖಾರಕ್ಕೆ ಬೇಕಾಗಿ ನಾನು ತೆಗೆದುಕೊಳ್ತಾ ಇದ್ದೇನೆ. ಜೀರಿಗೆ ತೆಗೆದುಕೊಳ್ತಾ ಇದ್ದೇನೆ, ಒಂದು ಸ್ಪೂನಷ್ಟು ಜೀರಿಗೆ. ಫ್ರೆಂಡ್ಸ್, ನಾನು ಅಜ್ವಿನ್ ಪೌಡರ್ ತೆಗೆದುಕೊಳ್ತಾ ಇದ್ದೇನೆ. ಇದು ಗ್ಯಾಸ್ಟಿಕ್ ಬೇಕಾಗಿ ಈ ಅಜ್ವಿನ್ ಪೌಡ್ರನ್ನು ತೆಗೆದುಕೊಳ್ತಾ ಇರೋದು. ಈ ಅಜ್ವಿನ್ ಪೌಡ್ರ್ ಹಾಕಿದರೆ ನಮಗೆ ಗ್ಯಾಸ್ಟಿಕ್ ಏನು ಆಗೋದಿಲ್ಲ. ಶುಂಠಿ ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು 10 ಬೆಳ್ಳುಳ್ಳಿ ಎಸಳು ತೆಗೆದುಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗಿಬೇಕಂತ ಏನಿಲ್ಲ ಫ್ರೆಂಡ್ಸ್, ಹಾಗೆ ಹಾಕಿಕೊಳ್ಬೇಕು. ನಂತರ ಫ್ರೆಂಡ್ಸ್, ನಾನಿಲ್ಲಿ ಒಗ್ಗರಣೆ ಸೊಪ್ಪು ತೆಗೆದುಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಒಂದು ಈರುಳ್ಳಿ ತೆಗೆದುಕೊಳ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಒಂದು ಟೊಮೊಟೊ ತೆಗೆದುಕೊಳ್ತಾ ಇದ್ದೇನೆ. ಹುಣಸೆ ಹುಳಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಸಾಕಾಗುತ್ತೆ ಹುಣಸೆ ಹುಳಿ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಕಲ್ಲು ಉಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು ಅರಶಿನ, 1 ಸ್ಪೂನಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಇಷ್ಟು ಐಟಮನ್ನು ಫ್ರೆಂಡ್ಸ್ ಒಳ್ಳೆ ಫೈನ್ ಪೇಸ್ಟ್ ಮಾಡಿ ತರುವ. ಎಷ್ಟು ಪೇಸ್ಟ್ ಆಗಬೇಕಂದ್ರೆ ಫ್ರೆಂಡ್ಸ್, ಈ ಥರ ಪೇಸ್ಟ್ ಆಗಬೇಕು. ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕು ಮಸಾಲ. ಈ ಥರ ಪುಳಿಮುಂಚಿ ಪೇಸ್ಟ್ ಮಾಡೋದರಿಂದ ನಮ್ಮ ಟೈಮೆಲ್ಲ ಸೇವ್ ಆಗ್ತದೆ ಫ್ರೆಂಡ್ಸ್. ಅಂದರೆ ನಾವು ಈ ಮಸಾಲೆಯನ್ನು ನಾನು 1 ವಾರ ಇಟ್ಕೊಳ್ತೇನೆ ಫ್ರೆಂಡ್ಸ್. ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೇನೆ. ನೋಡುವ ನಾವು ಇವಾಗ ಯಾವ ರೀತಿ ಬೂತಾಯಿ ಪುಳಿಮುಂಚಿ ಮಾಡೋದು ಅಂತ ಹೇಳಿ ನೋಡುವ. ನಾನೊಂದು ಈ ಥರ ತವ ಇಟ್ಕೊಂಡು ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಫ್ರೆಂಡ್ಸ್. ತೆಂಗಿನ ಎಣ್ಣೆ ಹಾಕಿದರೆ ಮಾತ್ರ ನಮ್ಮ ಮೀನು ಯಾವ ಥರ ಫ್ರೈ ಮಾಡಿದರೂ ಒಳ್ಳೆ ಟೇಸ್ಟ್ ಕೊಡ್ತದೆ. ನಮಗೆ ಎಷ್ಟು ಬೇಕು, ನಾನಿಲ್ಲಿ ಒಂದು 2 ಮೀನನ್ನು ಫ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್. ಅಂದರೆ ನಾವು ಈ ಮಸಾಲೆಯನ್ನು ಫಸ್ಟಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ತೇವೆ. ಸೊ ಇವಾಗ ನಾನು 2 ಮೀನಿಗೆ ಆಗುವಷ್ಟು ಮಸಾಲೆ ಹಾಕಿ ನಾನು ಪುಳಿಮುಂಚಿ ಫ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇಲ್ಲಿ ನಾವು ಇಟ್ಟ ಎಣ್ಣೆ ಬಿಸಿಯಾಗಿದೆ. ನೋಡಿ, ನಾನಿಲ್ಲಿ ಮಾಡಿರುವಂಥ ಪೇಸ್ಟ್, ಈ ಪೇಸ್ಟನ್ನು ಈ ಆಯಿಲ್ಗೆ ಹಾಕ್ಬೇಕು. ನಮಗೆ 2 ಮೀನಿಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಒಂದು 2 ಸ್ಪೂನಷ್ಟು ಪೇಸ್ಟ್ ಹಾಕ್ತಾ ಇದ್ದೇನೆ. ಇಷ್ಟು ಪೇಸ್ಟ್ ಸಾಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಜಾಸ್ತಿ ಮಸಾಲ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ಈ ಪೇಸ್ಟನ್ನು ಈ ಆಯಿಲಲ್ಲಿ ಚೆನ್ನಾಗಿ ಹುರಿಸ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಕಡಿಮೆ ಎನಿಸಿದರೆ ನಿಮಗೆ ಇನ್ನು ಸ್ವಲ್ಪ ಪೇಸ್ಟ್ ಹಾಕಿಕೊಳ್ಬೋದು. ಇದಕ್ಕೆ ನಾವು ಎಲ್ಲ ಐಟಮ್ಸ್ ಹಾಕಿದ್ದೇವೆ, ಇವನ್ ಉಪ್ಪು ಸಹ ಹಾಕಿದ್ದೇವೆ. ಇದಕ್ಕೆ ಏನನ್ನು ಮಿಕ್ಸ್ ಮಾಡಿಕೊಳ್ಳಿಕ್ಕಿಲ್ಲ. ಈ ಥರ ಚೆನ್ನಾಗಿ ಆಯಿಲಲ್ಲಿ ಇದು ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಪೇಸ್ಟನ್ನು ಒಳ್ಳೆ ಆಯಿಲಲ್ಲಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಎಷ್ಟು ಅಂದರೆ ನಮಗೆ ಇಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಆಲ್ಮೋಸ್ಟ್ 1 ವಾರಕ್ಕೆ ಬೇಕಾದಷ್ಟು ಪೇಸ್ಟ್ ಈ ಥರ ಮಾಡಿಕೊಳ್ತೇನೆ. ನೋಡಿ, ಅದರ ಹಸಿ ವಾಸನೆ ಎಲ್ಲ ಹೋಗುವಷ್ಟು ನಾವು ಈ ಪೇಸ್ಟನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು.
ನೋಡಿ ಇವಾಗ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಈ ಪೇಸ್ಟ್. ಅಂದರೆ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಎಲ್ಲ ಆ್ಯಡ್ ಮಾಡಿರ್ತೇವಲ್ಲ ಫಸ್ಟಿಗೆ. ಇದು ನಮಗೆ ಪುಳಿ ಮುಂಚಿ ಥರ ಇರುತ್ತೆ ಮತ್ತು ನಮಗೆ ಫ್ರೈ ಕೂಡ ಆ ಥರ ಕೂಡ ಫೀಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಬೂತಾಯಿ ಮೀನನ್ನು ಸೇರಿಸಿಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಇದಕ್ಕೆ ಈ ಮೀನಿಗೆ ಸ್ವಲ್ಪ ಉಪ್ಪಿನ ಹುಡಿ ಮತ್ತು ಅರಶಿನ ಹಾಕಿ ಇಟ್ಟಿದ್ದೇನೆ ಆವಾಗಲೇ. ಇನ್ನು ಸಣ್ಣ ಉರಿಯಲ್ಲಿಟ್ಟು ಈ ಥರ ಮಾಡಿ ನಾವು ಸ್ವಲ್ಪ ಬಾಯ್ಲ್ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ಮಸಾಲೆ ಎಲ್ಲ ಇದಕ್ಕೆ ಹಿಡಿಬೇಕು. ಈ ಥರ ಅದರ ಮೇಲ್ಭಾಗಕ್ಕೆ ಈ ಥರ ಸವರಿ ಇಡಬೇಕು ಫ್ರೆಂಡ್ಸ್. ಎಷ್ಟು ಟೇಸ್ಟ್ ಆಗುತ್ತಂದರೆ ಅಷ್ಟೊಂದು ಟೇಸ್ಟಾಗಿ ಬರುತ್ತೆ. ಈಗಲೇ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಒಳ್ಳೆ ಮಸಾಲೆ ಬಂದಿದೆ ಅಂತ. ಒಳ್ಳೆ ಕೋಟಿಂಗ್ ಕೂಡ ಬರ್ತದೆ ಫ್ರೆಂಡ್ಸ್. ಈ ಥರ ನಾವು ಸ್ವಲ್ಪ ಒಳಗೆ ಎಲ್ಲ ಸ್ಟಫಿಂಗ್ ಮಾಡಿದರೆ ಆಯಿತು. ನಾವಿನ್ನು ಇದಕ್ಕೊಂದು ಲಿಡ್ ಮುಚ್ಚಿ ನಾವು ಬೇಯಿಸಿಕೊಳ್ಳುವ. ಇವಾಗ ಒಂದು ಸೈಡ್ ಬಂದಿದೆ ಫ್ರೆಂಡ್ಸ್, ಏನು ನೋಡ್ಬೋದು ಫ್ರೆಂಡ್ಸ್. ಇವಾಗ ಒಂದು ಸೈಡ್ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇನ್ನು ಇದನ್ನು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಮುಗಿಸಿ ಹಾಕೋ ಫ್ರೆಂಡ್ಸ್. ಈ ಥರ ನೋಡಿ, ಇಲ್ಲಿ ಕಾಣ್ಬೋದು, ಇದೆ ನೋಡಿ, ಬೆಂದಿದೆ, ಇದು ಫ್ರೈ ಆಗಿದೆ ನೋಡಿ. ಮಸಾಲೆ ಕೂಡ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡಿ ಒಳ್ಳೆಯ ರೀತಿಯಲ್ಲಿ ಮಸಾಲೆ ಕೂಡ ನೋಡಿ, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ನೋಡಿ ಮಸಾಲೆ ಕೂಡ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಿದೆ ನೋಡಿ. ಇದು ಬೂತಾಯಿ ಪುಳಿ ಮುಂಚಿ ಫ್ರೈ ಆಯಿತು. ನಾವು ಈ ಪುಳಿ ಮುಂಚಿಯ ಮಸಾಲೆಗೆ ಎಲ್ಲ ರೀತಿಯ ಐಟಮ್ಸ್ ಕೂಡ ನಾವು ಹಾಕಿದ್ದೇವೆ ನಾವು ಪೇಸ್ಟ್ ಮಾಡುವಾಗಲೇ. ಇದಕ್ಕೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ನಾನು ಮಾಡಿದ ಮಸಾಲೆಯನ್ನು ಈ ಥರ ಒಂದು ಕಂಟೈನರ್ ಬಾಕ್ಸ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ತೆಗೆದು ಇಟ್ಕೊಳ್ತೇನೆ. ಎಷ್ಟು ಒಳ್ಳೆ ರೀತಿಯಾಗಿ ಪರ್ಫೆಕ್ಟಾಗಿ ಪುಳಿ ಮುಂಚಿ ಫ್ರೈ ಆಗಿದೆ ಅಂತ ಹೇಳಿ ನೋಡ್ಬೋದು. ಎರಡೂ ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಇದು ಬೆಂದಿದೆ. ಮತ್ತು ಇದು ಕೋಟಿಂಗ್ ಕೂಡ ಮೀನಿನ ಜೊತೆಗೆ ಇರ್ತದೆ. ನೋಡ್ಬೋದು, ಏನು ಕೋಟಿಂಗ್ ಕೂಡ ಬಿಡ್ಕೊಳ್ಳೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಇದು ನೀವು ನೋಡಿದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿಯಲ್ಲಿ ಪುಳಿ ಮುಂಚಿ ತವಾ ಫ್ರೈ ಮಾಡೋದು ಅಂತೇಳಿ. ನೀವು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಪುಳಿ ಮುಂಚಿ ಫ್ರೈಯನ್ನು ಮಾಡೋದು ಅಂತೇಳಿ, ಎಷ್ಟು ಸುಲಭವಾಗಿ ಮಾಡೋದು ಅಂತೇಳಿ. ನಮಗೆ ಒಂದು 10 ಮಿನಿಟ್ಸ್ ಸಾಕು ಈ ಥರ ಫ್ರೈ ಮಾಡೋದಕ್ಕೆ. ಅಷ್ಟು ಸುಲಭವಾಗಿ ಆಗುತ್ತೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟಿಯಾಗಿ ಕೂಡ ಇರ್ತದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ವೀಕ್ಷಕರೇ, ನಾನಿಲ್ಲಿ ಪುಳಿ ಮುಂಚೆ ಫ್ರೈ ಆಯಿತಲ್ಲ ಫ್ರೆಂಡ್ಸ್, ಈಗ ನಾನು ಅದೇ ಆಲಿನ್ ಮಸಾಲದಲ್ಲಿ ನಾನಿಲ್ಲಿ ತೋರಿಸಿ ಕೊಡ್ತಾ ಇರೋದು ಬಂಗುಡೆ ಮಸಾಲ ಮಾಡೋದು ಹೇಗೆ ಅಂತೇಳಿ. ಅಂದರೆ ಪುಳಿ ಮುಂಚೆ ಮಸಾಲವೇ ಹೇಗೆ ಮಾಡೋದು ಅಂತೇಳಿ ನಾನು ಇಲ್ಲಿ ತೋರಿಸ್ತೇನೆ. ಅದೇ ಸೇಮ್ ಮಸಾಲಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನು ಸೇರಿಸಿಕೊಂಡು ಈ ಥರ ಒಂದು ಹದವಾಗಿ ಕಲಸಿಕೊಳ್ಳಿ. ನಂತರ ಕುದಿಸಲಿಕ್ಕೆ ಬಿಡಿ ಅದನ್ನು. ನೋಡಿ ನಾನು ಯಾವ ರೀತಿಯನ್ನು ಮೀನನ್ನು ಸ್ಟೋರ್ ಮಾಡ್ತೇನೆ ಅಂತೇಳಿ ಈ ರೀತಿ ಸ್ಟೋರ್ ಮಾಡ್ತೇನೆ. ನೋಡಿ ಇವಾಗ ನನ್ನ ಮಸಾಲೆ ಕುದೀತಾ ಉಂಟು ಫ್ರೆಂಡ್ಸ್. ನೋಡಿ ಇಷ್ಟು ಕುದಿಬೇಕು. ನಾವು ಇದಕ್ಕೆ ಏನನ್ನು ಹಾಕುವಾಗತ್ತಿಲ್ಲ. ಆನಿಯನ್, ಶುಂಠಿ, ಬೆಳ್ಳುಳ್ಳಿ ಎಲ್ಲ ನಾವು ಇದಕ್ಕೆ ಆಲ್ರೆಡಿ ಹಾಕಿ ಆಗಿದೆ. ಇವಾಗ ಕುದೀತಾ ಇರುವಾಗ ಮೀನನ್ನು ಅದಕ್ಕೆ ಹಾಕಿದರೆ ಸಾಕು. ಮೀನನ್ನು ಹಾಕಿ ಬೇಕಾದರೆ ಸ್ವಲ್ಪ ನಿಮಗೆ ಉಪ್ಪು ಬೇಕಾದರೆ ಹಾಕಿಕೊಳ್ಬೋದು ಫ್ರೆಂಡ್ಸ್, ಬೇಡಾದರೆ ಬೇಡ. ನಾನು ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದಕ್ಕೆ ಹಾಕಿದ್ದೇನೆ ಫ್ರೆಂಡ್ಸ್ ಆಲ್ರೆಡಿ. ಇದಕ್ಕೆ ಏನು ಹಾಕುವ ಅಗತ್ಯ ಇಲ್ಲ. ನನ್ನ ಬಂಗುಡೆ ಮಸಾಲ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಇಷ್ಟು ಕುದಿಸಿಕೊಳ್ಳಿ. ಇಷ್ಟು ಕುದಿಸಿದರೆ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗ್ತದೆ. ಅಂದರೆ ನಮಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಗ್ರೇವಿ ಎಲ್ಲ ಆ ಮೀನಿನ ಜೊತೆ ಹಿಡಿಬೇಕು. ಅಷ್ಟೊಂದು ಟೇಸ್ಟಿಯಾಗಿ ಮತ್ತು ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ಇದು ನಾವು ಒಂದೇ ಮಸಾಲೆಯಲ್ಲಿ 3 ಥರ ಐಟಮನ್ನು ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇವತ್ತು ನಾನು. ಮತ್ತು ನಾನು ಇಲ್ಲಿ ನೋಡಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡ್ರೆ ಆಯಿತು ಫ್ರೆಂಡ್ಸ್. ನಾನಿಲ್ಲಿ ಒಂದು 2 ಮೊಟ್ಟೆ ಆಗುವಷ್ಟು ನಾನು ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ 2 ಮೊಟ್ಟೆಗೆ 1 ಆನಿಯನ್ ತೆಗೆದುಕೊಂಡಿದ್ದೇನೆ. ಇವಾಗ ಆನಿಯನ್ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳುವ. ಆನಿಯನ್ ಸ್ವಲ್ಪ ಫ್ರೈ ಆಗಿಕೊಳ್ಳಿ. ಅಂದರೆ ಡೀಪ್ ಫ್ರೈ ಬೇಡ, ಒಂದು ಲೈಟ್ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ಏನು ಎಗ್ ಬುರ್ಜಿ ಅಂತಲೂ ಹೇಳ್ಬೋದು, ಎಗ್ ಮಸಾಲ ಅಂತಲೂ ಹೇಳ್ಬೋದು. ಸಿಂಪಲ್ ಆಗಿರುವಂಥದ್ದು ಫ್ರೆಂಡ್ಸ್. ಇದೊಂದು ಎಗ್ ಬುರ್ಜಿ ಮಾಡ್ತಾ ಇರೋದು ನಾನು ಇವಾಗ. ನೋಡಿ
ನೋಡಿ, ಒಂದೇ ಮಸಾಲದಿಂದ ಮೂರು ಥರ ಐಟಮ್ ಬೇಕಾದರೂ ನಾವು ಮಾಡಿಕೊಳ್ಬೋದು ಒಂದೇ ಮಸಾಲದಿಂದ. ಅಷ್ಟು ಟೇಸ್ಟಿಯಾಗಿ ಉಂಟು ಮಸಾಲ. ಈಗ ನಾವು ಮಸಾಲವನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಒಂದು 2 ಸ್ಪೂನ್ ಮಸಾಲ ಹಾಕಿಕೊಳ್ತಿದ್ದೆ. ನನಗೆ 2 ಮೊಟ್ಟೆಗೆ ಸಾಕಾಗುತ್ತೆ 2 ಸ್ಪೂನ್ ಮಸಾಲ. ಇಷ್ಟು ಸಾಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಆಯಿಲ್ ಮತ್ತು ಈರುಳ್ಳಿ ಜೊತೆಗೆ ಇದನ್ನು ಹುರಿದುಕೊಳ್ಳುವ. ಇದಕ್ಕೆ ಏನು ಉಪ್ಪು ಏನು ಅರಶಿನ ಏನು ಸೇರಿಸುವ ಅಗತ್ಯ ಇಲ್ಲ, ಎಲ್ಲ ಮಸಾಲೆಯೊಂದಿಗೆ ಉಂಟು. ನಾವು ಜಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನಾವು ಇದರಲ್ಲಿ ತುಂಬ ಐಟಮ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಬರೀ ಫಿಶ್ ಮಸಾಲ, ಫಿಶ್ ಫ್ರೈ, ಫಿಶ್ ಪುಳಿ ಮುಂಚಿ, ಎಗ್ ಅಲ್ಲದೆ ನಾವು ಚಿಕನ್ ಕೂಡ ಮಾಡಿಕೊಳ್ಬೋದು ಇದೇ ಮಸಾಲದಿಂದ. ಅದರ ಬದಲು ಚಿಕನ್ ಹಾಕಿದರೆ ಸಾಕು, ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ಎಲ್ಲ ಐಟಮ್ಗಳನ್ನು ನಾವು ಇದು ಒಂದೇ ಮಸಾಲದಿಂದ ಹಾಕಿ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಆಲ್ರೆಡಿ ಹಾಕಿ ಆಗಿದೆ. ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಥರದ ಮಸಾಲ ಪದಾರ್ಥಗಳು ಇದರಲ್ಲಿ ಉಂಟು ಫ್ರೆಂಡ್ಸ್. ಆದ ಕಾರಣ ನಾವು ಇದಕ್ಕೆ ಬೇರೆ ಏನೂ ಹಾಕುವ ಅಗತ್ಯ ಇಲ್ಲ. ಆ್ಯಕ್ಚುಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದಕ್ಕೆ ಹಾಕಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಉಂಟು ಕೊತ್ತಂಬರಿ ಸೊಪ್ಪೆಲ್ಲ ಆಲ್ರೆಡಿ ನಾನು ಆ ಮಸಾಲೆ ಜೊತೆಗೆ ಹಾಕಿ ಇಟ್ಟಿದ್ದೇನೆ. ನೋಡಿ, ಇದು ಸ್ವಲ್ಪ ಇಷ್ಟೊಂದು ಎಲ್ಲ ಸ್ಮೆಲ್ ಹೋಗೋವರೆಗೂ ಹುರಿದುಕೊಳ್ಳಿ ಆನಿಯನ್ ಜೊತೆ. ಉಪ್ಪು ಕೂಡ ಹಾಕುವಾಗತ್ತೆ, ಇಲ್ಲದ್ರೆ ಎಲ್ಲ ಹಾಕಿ ಇಟ್ಟಿದ್ದೇನೆ ಅಲ್ಲ ಫ್ರೆಂಡ್ಸ್ ಆಲ್ರೆಡಿ. ಆದ ಕಾರಣ ಬರೀ ನಾವು ಏನು ಬೇಕು ನಮಗೆ ಅದನ್ನು ಸೇರಿಸಿ ಹಾಕಿಕೊಂಡ್ರೆ ಸಾಕು. ನಮಗೆ ಸೇಮ್ ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಇದು ಎಗ್ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಫಿಶ್ ಹಾಕಿದ್ರೆ ಫಿಶ್ ಇದು ಬೇರೆ ಟೇಸ್ಟ್ ಬರುತ್ತೆ, ಫಿಶ್ ಫ್ರೈ ಇದು ಬೇರೆ ಟೇಸ್ಟ್ ಬರುತ್ತೆ. ಸೇಮ್ ಮಸಾಲ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ ನಮಗೆ. ನಾನಿಲ್ಲಿ 2 ಮೊಟ್ಟೆಯನ್ನು ತೆಗೆದುಕೊಳ್ತಾ ಇದ್ದೇನೆ. 2 ಮೊಟ್ಟೆ ಉಂಟು ಫ್ರೆಂಡ್ಸ್. ಇದನ್ನು ನಾನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದನ್ನು ಸ್ವಲ್ಪ ಶೇಕ್ ಮಾಡಿ ಈ ಥರ ಬಿಟ್ಟರೆ ಸಾಕು ಫ್ರೆಂಡ್ಸ್. ಒಳ್ಳೆ ಚೆನ್ನಾಗಿ ಬೇಯ್ತದೆ. ಈ ಥರ ಶೇಕ್ ಮಾಡಿ ಬಿಟ್ಟರೆ ಸಾಕಾಗುತ್ತೆ. ಈ ಥರ ಆಗಿದೆ. ಈ ಥರ ಆಗುವ ಜಸ್ಟ್ ಅದನ್ನು ಈ ಥರ ಸ್ವಲ್ಪ ಶೇಕ್ ಮಾಡಿ ಉಲ್ಟಾ ಹಾಕಿಕೊಂಡ್ರೆ ಸಾಕು ಫ್ರೆಂಡ್ಸ್. ಅಂದರೆ ತಲೆ ಹಿಡಿಲಿಕ್ಕೆ ಬಿಡಬಾರ್ದು ಅಷ್ಟೇ. ಈ ಥರ ಹಾಕಿ ಸ್ವಲ್ಪ ಶೇಕ್ ಮಾಡಿಕೊಳ್ಳಿ. ಆವಾಗ ಮಸಾಲೆ ಜೊತೆ ಹೊಂದಿಕೊಳ್ತದೆ ಫ್ರೆಂಡ್ಸ್, ಚೆನ್ನಾಗಿ ಹೊಂದಿಕೊಳ್ತದೆ. ಇನ್ನು ಒಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇದು ಒಂಥರ ಮಸಾಲೆ ಹೇಗೆ ಅಂದರೆ ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ, ಆಲ್ ಇನ್ ಒನ್ ಅಂತ. ಸೊ ಹಾಗೆ ಎಲ್ಲದಕ್ಕೂ ಒಂದೇ ಮಸಾಲೆ ಸಾಕಾಗುತ್ತೆ. ಯಾವುದೇ ರೀತಿಯ ನೀವು ಅಂಗಡಿಯಲ್ಲಿ ಸಿಗುವಂಥ ಮಸಾಲೆ ಕೂಡ ಹಾಕುವ ಅಗತ್ಯ ಇಲ್ಲ ಫ್ರೆಂಡ್ಸ್. ಇದೊಂದು ಮಸಾಲೆ ಮಾಡಿ ಇಟ್ಟುಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಎಗ್ ಬುಡ್ಚಿ ಇಲ್ಲದ್ರೆ ಎಗ್ ಡ್ರೈ ಮಸಾಲ ಏನು ಬೇಕಾದರೂ ಹೆಸರು ಇಟ್ಕೊಳ್ಬೋದು. ಮಸಾಲಕ್ಕೂ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಒಳ್ಳೆ ಅನ್ನದ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸವಿಯಲು ಸಿದ್ಧ ಅಲ್ಲ ಫ್ರೆಂಡ್ಸ್. ನಾವು ಯಾವ ರೀತಿಯಲ್ಲಿ ಒಂದೇ ಮಸಾಲೆಯಲ್ಲಿ ಬಗೆಯ ಅಡುಗೆಯನ್ನು ಮಾಡ್ಬೋದು ಅಂತೇಳಿ ನಿಮಗೆ ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.